ಬೇಟಿ ಬಚಾವದಲ್ಲೂ ಕೂಡ ತಾವು ನೋಡ್ಬೋದು, ಇವತ್ತು ಉನ್ನಾವ ಅತ್ಯಾಚಾರದ ಆರೋಪಿಗಳನ್ನು ಕೂಡ ಭಗವಧ್ವಜವನ್ನು ಅವ್ರ ಕೈ ಕೊಟ್ಟು ಹೂವಿನ ಹಾರ ಹಾಕಿ ಸನ್ಮಾನ ಮಾಡೋದನ್ನು ಕಾಣ್ತಾ ಇದ್ದೀವಿ. ಹಾಗಾದರೆ ಒಂದು ಕಡೆ ಭಗವಧ್ವಜ ಹೋರಾಟದ ಸಂಕೇತ ಆದರೂ ಕೂಡ ಇಲ್ಲೊಬ್ಬ ಅತ್ಯಾಚಾರದ ಆರೋಪಿ ಅವರಿಗೆ ಸಜೆ ಆಗಿರುವಂಥದ್ದನ್ನು ವಜೆಯಾಗಿ ಬರ್ತಾನಂತೇಳಿದರೆ ಕೇಂದ್ರ ಸರ್ಕಾರ ಯಾವ ನಿಟ್ಟಿನಲ್ಲೂ ಹೋಗ್ತಾ ಇದೆ. ಇವತ್ತು ಅಕ್ಲಕ್ ಕೇಸಲ್ಲೂ ಕೂಡ ಆ ಕೇಸನ್ನು ಹಿಂತೆಗೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಉತ್ತರ ಪ್ರದೇಶ ಸರ್ಕಾರ ಕೈ ಹಾಕಿದೆ, ವಾಪಸ್ ತಗೊಳಕ್ಕೆ ಹೋಗಿದೆ. ಆದರೆ ಅಕ್ಲಕ್ ಅವರ ಹೆಂಡತಿ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ, ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಪರಾಧಿಗೆ, ಅತ್ಯಾಚಾರದ ಆರೋಪಿಗೆ, ಕೊಲೆ ಆರೋಪಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಮತ್ತು ಅವರಿಗೆ ಮತ್ತಷ್ಟು ಈ ರೀತಿಯ ಅಪರಾಧವನ್ನು ಮಾಡಿ ಅನ್ನೋದು ಒಂದು ದಾರಿ ಮಾಡಿಕೊಟ್ಟಂಗಾಗುತ್ತೆ. BJP ಅಂದರೆ ಬಲಾತ್ಕಾರಗಳನ್ನು ಬೆಂಬಲಿಸುವ ಪಾರ್ಟಿ ಅಂತಾನು, ಹಿಂದುತ್ವ ಅಂತ ಹೇಳಿದರೆ ಬೇರೆ ಧರ್ಮದವ್ರನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಅಂತಾನು, ಇಲ್ಲ ಮುಸಲ್ಮಾನರು ಹೆಣ್ಮಕ್ಳನ್ನು ಕರ್ಕೊಬಂದು ನೀವು ಮದುವೆ ಆಗಿ ಅಂತ ಹೇಳುವಂಥದ್ದು. ಮುಸಲ್ಮಾನರು ಹುಡುಗರು ಮಾತ್ರ ಬೇರೆ ಅನ್ಯ ಧರ್ಮದವ್ರನ್ನ ಮದುವೆ ಆದರೆ ಅದು ಮಾತ್ರ ಲವ್ ಜಿಹಾದಿಗೆ ಸೇರ್ಪಡುತ್ತೋ. ಹಾಗಾಗಿ ಈ ಜಾತ್ಯತೀತ ಸರ್ಕಾರಗಳು, ಜಾತ್ಯತೀತ ಜನರು ಅಂತ ಇದ್ದಾರಲ್ಲ, ಇವ್ರುಗಳು ಇದ್ರ ವಿರುದ್ಧ ಧ್ವನಿಯನ್ನು ಎತ್ತಬೇಕಾಗಿದೆ. ಈ ದೇಶದಲ್ಲಿ ನೊಂದವರ ಪರವಾಗಿ ನಿಲ್ಲಬೇಕಾಗುತ್ತೆ. ಈ ದೇಶದಲ್ಲಿ ಯಾವ ಧರ್ಮದವರು ಅವರವರ ಹಬ್ಬಗಳನ್ನು, ಅವರವರ ಆಚರಣೆಗಳನ್ನು, ಅವರವರ ವಿಚಾರಗಳನ್ನು ಅವರು ಮಾಡ್ಕೊಂಡು ಹೋಗ್ಬೇಕಾದ್ರೆ ಈ ದೇಶ ಯಾರ ಅಪ್ಪನ ಮನೆ ಸೊತ್ತಲ್ಲ, ಇದು ಯಾರು ಒಬ್ಬನ ಆದೇಶದಂತೆ ನಡೆಯುವಂಥದ್ದಲ್ಲ. ಈ ದೇಶ ಒಂದು ಧರ್ಮಕ್ಕೆ ಸೇರಿರುವಂಥದ್ದಲ್ಲ. ಗಣೇಶ, ಪ್ರಕಾಶ ಮತ್ತೊಬ್ಬನಿಗೆಷ್ಟು ಅವಕಾಶಗಳಿದೆಯೋ ಇಲ್ಲಿ ಗೌಸ್ ಮುನೀರು, ಅಲ್ತಾಫು, ಪಿಂಟು ಆಗಿರ್ಬೋದು, ಇನ್ನೊಬ್ಬ ಬೌದ್ಧ ಹುಡುಗ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅವಕಾಶಗಳಿದೆ. ಹಾಗಾಗಿ ಹಿಂದುತ್ವದ ಆಧಾರದ ಮೇಲೆ ಈ ದೇಶವನ್ನು ವಿಭಜನೆ ಮಾಡಕ್ಕೆ ಹೊರಟಿರುವಂಥ ಸಂಘ ಪರಿವಾರಕ್ಕೆ ಪ್ರತಿರೋಧವನ್ನು ಒಡ್ಡಬೇಕಾಗುತ್ತೆ. ಆ ಪ್ರತಿರೋಧವನ್ನು ಒಡ್ಡಬೇಕಾದ್ರೆ ಕಾನೂನಾತ್ಮಕವಾಗಿ ಅವ್ರು ಯಾವ ರೀತಿ ಅವ್ರನ್ನ ಮಣಿಸ್ಬೇಕು ಆ ರೀತಿ ಪ್ರಿಪೇರ್ಗಳನ್ನು ನಾವು ಮಾಡ್ಕೋಬೇಕಾಗತ್ತೆ. ಅವ್ರನ್ನೂ ಕೂಡ ಅವ್ರದ್ದೇ ಭಾಷೆಯಲ್ಲಿ ಉತ್ತರ ಕೊಡೋದನ್ನು ಕೂಡ ಕಲಿಬೇಕಾಗುತ್ತೆ. ನಮ್ಮ ಮೇಲೆ ಹಲ್ಲೆಗಳು ಆದಾಗ ಅದನ್ನು ಪ್ರತಿರೋಧಿಸುವಂಥದ್ದು ಅಪರಾಧ ಅಲ್ಲ. ಡಿಫೆನ್ಸ್ ಇಸ್ ನಾಟ್ ಅಫೆನ್ಸ್ ಅಂತ ಹೇಳ್ತಾರೆ, ಪ್ರತಿರೋಧ ಅಪರಾಧ ಅಲ್ಲ ಅಂಥೇಳಿ. ಆದರೆ ಪ್ರತಿರೋಧವನ್ನು ಯಾರು ಒಡ್ಡಕ್ಕೆ ಹೋಗ್ತಾರೋ ಅವ್ರನ್ನೇ ಅಪರಾಧಿಗಳು ಅಂಥೇಳಿ ಇವತ್ತು ಜೈಲಲ್ಲಿಡುವಂಥದ್ದು ಕಾಣ್ತಾ ಇದ್ದೀವಿ. ಸತ್ಯದ ಪರವಾಗಿ ಮಾತನಾಡ್ತಕ್ಕಂಥ ಸಾಕಷ್ಟು ಧ್ವನಿಗಳನ್ನು ಇವತ್ತು UAPA ಕಾಯ್ದೆಗಳನ್ನು, ಕಲಂಗಳನ್ನು ಹಾಕಿ ವಿಚಾರಣೆನೇ ಇಲ್ಲದೆ ಸಾಕಷ್ಟು ತಿಂಗಳುಗಳ ಕಾಲ ಜೈಲಲ್ಲಿಡೋದನ್ನು ಕಾಣ್ತಾ ಇದ್ದೀವಿ. ಇದು ನಿಜವಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧ, ವಾಕ್ ಸ್ವಾತಂತ್ರ್ಯದ ವಿರುದ್ಧ. ಹಾಗಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅನ್ನೋದು ಏನಿದೆಯೋ ಸಂಘ ಪರಿವಾರಕ್ಕೆ, ಮುಸಲ್ಮಾನರಿಗೆ ಬೈಯೋಕ್ಕೋ, ಇಲ್ಲ ಯಾವುದೋ ಚರ್ಚ್ಗಳಿಗೆ ನುಗ್ಗಿ ಹಲ್ಲೆ ಮಾಡೋಕ್ಕೋ, ಇಲ್ಲ ದಲಿತರ ಹತ್ಯೆಗಳನ್ನು ಮಾಡೋಕ್ಕೋ, ಅವರಿಗೆ ಅವಮಾನವನ್ನು ಮಾಡೋಕ್ಕೋ ಅಲ್ಲ. ಈ ದೇಶ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅನ್ನೋದು ನಿಮ್ಮ ಮೇಲೆ ಆಗಿರುವಂಥ ಅನ್ಯಾಯವನ್ನು, ದೌರ್ಜನ್ಯವನ್ನು ಗಟ್ಟಿಯಾಗಿ ಹೇಳುವಂಥ ಸ್ವಾತಂತ್ರ್ಯನೇ ವಾಕ್ ಸ್ವಾತಂತ್ರ್ಯ. ಹಾಗಾಗಿ ವಾಕ್ ಸ್ವಾತಂತ್ರ್ಯವನ್ನು ಕಳ್ಕೊಂಡಿರುವಂಥ ಸಮುದಾಯಗಳೆಲ್ಲವೂ ಕೂಡ ಒಟ್ಟಾಗಿ ನಿಲ್ಲಬೇಕಾಗುತ್ತೆ. ಇವರ ವಿರುದ್ಧ ಧ್ವನಿಯನ್ನು ಎತ್ತಬೇಕಾಗುತ್ತೆ. ಇವರ ಭಾಷೆಯಲ್ಲೇ ಕೆಲವು ಸಂದರ್ಭಗಳಲ್ಲಿ ಮಾತಾಡುವಂಥದ್ದು ಕಲಿಬೇಕಾಗುತ್ತೆ.